So let us start today's class. ನೋಡಿ ನಿನ್ನೆ ಕ್ಲಾಸ್ ಅಲ್ಲಿ ವೆಕ್ಟರ್ಸ್ ಮತ್ತೆ ಟೈಪ್ಸ್ ಆಫ್ ವೆಕ್ಟರ್ಸ್ ಅಂಡ್ ಹೌ ಟು ರೆಪ್ರೆಸೆಂಟ್ ವೆಕ್ಟರ್ಸ್ ಇನ್ ಎ 2 ಡೈಮೆನ್ಷನಲ್ ಪ್ಲೇನ್ ಅಂದ್ರೆ ನಮಗೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಅದನ್ನ ನಾವೇನಂತ ಕರಿತೀವಿ ವೆಕ್ಟರ್ 2 ಡೈಮೆನ್ಷನಲ್ ಸ್ಪೇಸ್. ಹೌದಾ? ಟೈಪ್ಸ್ ಆಫ್ ವೆಕ್ಟರ್ಸ್, ಡೆಫಿನೇಷನ್ಸ್ ಅಂಡ್ ವಿತ್ ಎಕ್ಸಾಂಪಲ್ಸ್ ಇಷ್ಟು ನಾವು ನೋಡಿದ್ವಿ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಕೇಳಿಸ್ತಾ ಇದೆಯಾ? ಧನುಶ್ರೀ ಕೇಳಿಸ್ತಾ ಇದೆಯಾ? ನೋಡಿ, ಈಗ ಟುಡೇಸ್ ಕ್ಲಾಸ್ ಬಿಗಿನ್ಸ್ ವಿತ್ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಾ? ನೋಡಿ, ಡೈರೆಕ್ಷನ್ ಕೊಸೈನ್ಸ್. ಡಿಸ್ಕಸ್ ಅಬೌಟ್ ಡೈರೆಕ್ಷನ್ ಕೊಸೈನ್ಸ್. ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ಏನು ಅಂತಂದ್ರೆ ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ನೋಡಿ ನೋಟ್ಬುಕ್ ಅಲ್ಲಿ ಸೊ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಡೈರೆಕ್ಷನ್ ಕೊಸೈನ್ಸ್ ಅಂತ ಇದೆ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್ ಅಂತ ಕಾಣಿಸ್ತಾ ಇದೆ. ಸೊ 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ವೆಕ್ಟರ್ ನ ಹೆಂಗ್ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಚಿತ್ರವನ್ನು ಹಾಕೊಳ್ರಿ. ಯಾರು ಜಾಯಿನ್ ಆಗಿದ್ರಿ? ಎಲ್ಲರೂ ಆಗ್ತಾ ಇದ್ದೀರಾ? ನೋಡಿ, ಡೈರೆಕ್ಷನ್ ಕೊಸೈನ್ಸ್ ಅಂತ ಇದೆ ಹೆಡ್ಡಿಂಗ್. ಡೈರೆಕ್ಷನ್ ಕೊಸೈನ್ಸ್ ಏನಂತ ಹೇಳ್ತೀನಿ ಆಮೇಲೆ, ಅದನ್ನ ಸ್ವಲ್ಪ ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಬರಿತಾ ಇದ್ದೀರಾ? ಡೈರೆಕ್ಷನ್ ಕೊಸೈನ್ಸ್. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ನೋಡ್ರಿ, ಈಗ ನಾವು 3 ಡೈಮೆನ್ಷನಲ್ ಜಾಮೆಟ್ರಿಗೆ ಜಂಪ್ ಆಗಿದ್ದೀವಿ ಈಗ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ನಿನ್ನೆ, 2 ಡೈಮೆನ್ಷನಲ್ ಜಾಮೆಟ್ರಿನಲ್ಲಿ ನಮಗೆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಷ್ಟೇ ಇರುತ್ತೆ. ಸೊ 3 ಡೈಮೆನ್ಷನಲ್ ಜಾಮೆಟ್ರಿ ಅಂದ್ರೆ ವಿ ಇನ್ಕ್ಲೂಡ್ ಅನದರ್ ಆಕ್ಸಿಸ್, ಝೆಡ್ ಆಕ್ಸಿಸ್. ಸೊ ದಿಸ್ ವಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ನನಗೆ ಏನಾಯ್ತು ಅಲ್ಲಿ ನೋಡ್ರಿ, ಎಕ್ಸ್ ಆಕ್ಸಿಸ್ ಇದೆಯಾ? ಸೊ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ, ಝೆಡ್ ಆಕ್ಸಿಸ್ ಇದೆ. ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ಚಿತ್ರ? ಕಾಣಿಸ್ತಾ ಇದೆಯಾ? ಆಮೇಲೆ ಒಂದು ಪೊಸಿಷನ್ ವೆಕ್ಟರ್ ಆರ್ ಅಂತ ತಗೊಂಡಿದ್ದೀನಿ. ಬರ್ಕೊಂತ ಇದ್ದೀರಾ? ಓಕೆ, ಡೈರೆಕ್ಷನ್ ಕೊಸೈನ್ಸ್ ಅಂತ ಬರ್ದು ಅಂಡರ್ಲೈನ್ ಮಾಡ್ರಿ. ಆಮೇಲೆ ಡ್ರಾ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ನೋಡ್ರಿ, ಎಕ್ಸ್ ಆಕ್ಸಿಸ್ ಅಂತ ಇದೆಯಲ್ಲ, ಇದು ಎಕ್ಸ್ ಆಕ್ಸಿಸ್ ಹಿಂಗ್ ಕೆಳಗಡೆ ಹೋಗೈತೆ, ಅದು ಮತ್ತೆ ಕೆಳಗಡೆ ಹೋಗೈತೆ ಅಂತ ಅಲ್ಲ, ಅದು ದಟ್ ಈಸ್ ಟುವರ್ಡ್ಸ್ ದ ಅಬ್ಸರ್ವರ್. ಅಬ್ಸರ್ವರ್ಸ್ ಯಾರು? ನಾವೇ, ನೀವು, ನಾವು ಅಲ್ವಾ? ಅಬ್ಸರ್ವರ್ಸ್ ನಿಮ್ ಕಡೆ ಇರುತ್ತೆ. ಸೊ ಈ 3 ಆಕ್ಸಿಸ್ ನಡುವಿನ ಆಂಗಲ್ ಎಷ್ಟಿರ್ಬೇಕು? 90 ಡಿಗ್ರಿ. ಸೊ ದ ಆಂಗಲ್ ಬಿಟ್ವೀನ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ 90 ಡಿಗ್ರಿ. ಆಮೇಲೆ ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ ಇದು 90 ಡಿಗ್ರಿ. ಆಮೇಲೆ ಎಕ್ಸ್ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ ದ ಆಂಗಲ್ ಇಸ್ 90 ಡಿಗ್ರಿ. ಓಕೆನಾ? ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇವು. ಸೊ ನಾನು ಈಗ ಏನ್ ಮಾಡಿದ್ದೀನಿ ನೋಡ್ರಿ, ಇಲ್ಲಿ ಒಂದು ಪಾಯಿಂಟ್ ತಗೊಂಡಿದ್ದೀನಲ್ವಾ, ಪಿ ಅಂತ. ಸೊ ಅದನ್ನ ನಾವೇನು ಎಕ್ಸ್ ವೈ ಝೆಡ್ ಅಂದ್ರೆ ಇದು ಟ್ರಿಪ್ಲೆಟ್, ಇದು ಕರೆಕ್ಟಾ? ಟ್ರಿಪ್ಲೆಟ್. ಈಗ ಪೇರ್ ಬರಲ್ಲ, ಈಗ ಟ್ರಿಪ್ಲೆಟ್ ಬರುತ್ತೆ, ಯಾಕಂದ್ರೆ 3 ಡೈಮೆನ್ಷನಲ್ ಇದು. ಬರ್ಕೊಳ್ತಾ ಇದ್ದೀರಾ? ಸೊ ನೋಡಿ, ಎಷ್ಟು ಲೆಟರ್ಸ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಯೂನಿಟ್ ವೆಕ್ಟರ್ಸ್ ನಿನ್ನೆ ಡಿಸ್ಕಸ್ ಮಾಡ್ತಿದ್ವಲ್ಲ, ಐ ಜೆ ಅಂತ ಯೂಸ್ ಮಾಡಿದ್ವಲ್ವಾ ನಿನ್ನೆ ನಾವು. ಅಂದ್ರೆ ಐ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಆಕ್ಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಆಕ್ಟಿಂಗ್ ಅಲಾಂಗ್ ವೈ ಆಕ್ಸಿಸ್. ಇದರಲ್ಲಿ ಇನ್ನೊಂದಿದೆ ನೋಡಿ, ಎಕ್ಸ್ಟ್ರಾ ಕೆ ಕ್ಯಾಪ್ ಇದೆ ಅಲ್ವಾ? ಕೆ ಕ್ಯಾಪ್ ಎಲ್ಲ ಐತೆ ನೋಡ್ರಿ, ಅಬ್ಸರ್ವ್ ಮಾಡ್ತಿದ್ದೀರಾ? ಕೆ ಕ್ಯಾಪ್. ಸೊ ಇಟ್ ಇಸ್ ಅ ಯೂನಿಟ್ ವೆಕ್ಟರ್ ಆಕ್ಟಿಂಗ್ ಅಲಾಂಗ್ ಝೆಡ್ ಆಕ್ಸಿಸ್. ಕಾಣಿಸ್ತಾ ಇದೆ ನೋಡ್ರಿ ನಿಮ್ಗೆ? ಜಸ್ಟ್ ಹಂಗೆ ನಾನು ಇಲ್ಲಿ ಬರೀತಾ ಇದೀನಿ ಅಷ್ಟೇ. ಇಲ್ಲಿ ಇದೆಯಾ? ಇದು ಜೆ ಕ್ಯಾಪ್ ಇದೆ ನೋಡಿ, ಜೆ ಕ್ಯಾಪ್ ಇದೆಯಾ? ಆಮೇಲೆ ಇಲ್ಲಿ ಐ ಕ್ಯಾಪ್ ಇದೆ ಎಕ್ಸ್ ಆಕ್ಸಿಸ್ ಮೇಲೆ. ಆಮೇಲೆ ಜೆ ಕ್ಯಾಪ್ ವೈ ಆಕ್ಸಿಸ್ ಮೇಲೆ ಇದೆ ನೋಡಿ. ನೋಡ್ತಾ ಇದೀರಾ? ಐ ಕ್ಯಾಪ್ ಆಕ್ಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಕ್ಯಾಪ್ ಆಕ್ಟಿಂಗ್ ಅಲಾಂಗ್ ವೈ ಆಕ್ಸಿಸ್, ಕೆ ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಆಕ್ಟಿಂಗ್ ಅಲಾಂಗ್ ಝೆಡ್ ಆಕ್ಸಿಸ್. ಸೊ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು 3 ಯೂನಿಟ್ ವೆಕ್ಟರ್ಸ್, ಐ ಜೆ ಅಂಡ್ ಕೆ. ಓಕೆನಾ? ನೋಡಿ, ಪಾಯಿಂಟ್ಸ್ ಮಾರ್ಕ್ ಮಾಡಿದೀವಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಹಂಗೆ ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಇದೆ, ವೈ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿದೀವಿ, ಝೆಡ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿದೀವಿ. ಸೊ ನೀವು ಎಕ್ಸ್ ಆಕ್ಸಿಸ್ ಮೇಲೆ ಮಾರ್ಕ್ ಮಾಡಿರೋ ಪಾಯಿಂಟ್ 1 0 0, ಆಮೇಲೆ ವೈ ಆಕ್ಸಿಸ್ ಮೇಲೆ ಮಾರ್ಕ್ ಮಾಡಿರೋ ಪಾಯಿಂಟ್ 0 1 0, ಆಮೇಲೆ ಝೆಡ್ ಆಕ್ಸಿಸ್ ಮೇಲೆ ಮಾರ್ಕ್ ಮಾಡಿರೋ ಪಾಯಿಂಟ್ 0 0 1. ಟ್ರಿಪ್ಲೆಟ್ ನೋಡಿ, ದೀಸ್ ಆರ್ ದ ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್, ಇದು ವೈ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್, ಇದು ಝೆಡ್ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್. 1 0 0 0 1 0 0 0 1. ಇದು ಐ ಕ್ಯಾಪ್ ಯೂನಿಟ್ ವೆಕ್ಟರ್. ಇಟ್ ರೆಪ್ರೆಸೆಂಟ್ಸ್ ಜೆ ಕ್ಯಾಪ್, ಇಟ್ ರೆಪ್ರೆಸೆಂಟ್ಸ್ ಕೆ ಕ್ಯಾಪ್.
ಅದೇ ವೆಕ್ಟರ್ನ ನಾನೀಗ 3 ಡೈಮೆನ್ಷನಲ್ ಹೇಳ್ತಾ ಇದ್ದೀನಿ ಅಷ್ಟೇ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದು 2 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ, ಹೌದಾ? ಹಾ, ಧನುಶ್ರೀ ಪಾಯಿಂಟ್ ಹೋದ್ರಿ, ಕೆಳಗಡೆ ಸೆಂಟೆನ್ಸ್ ಹೋದ್ರಿ. Consider a point xyz space. There ಕನ್ಸಿಡರ್ ಎ ಪಾಯಿಂಟ್, ಹೇಳ್ತೀನಿ ಒಂದು ನಿಮಿಷ. ಕನ್ಸಿಡರ್ ಎ ಪಾಯಿಂಟ್ ಪಿ, ನೋಡ್ತಾ ಇದ್ದೀರಿ ನೋಡ್ರಿ. ಕನ್ಸಿಡರ್ ಎ ಪಾಯಿಂಟ್ ಪಿ, ಪಿಗೆ ರಿಪ್ಲೇಟ್ ಎಕ್ಸ್ ವೈ ಝಡ್ ಇನ್ ಸ್ಪೇಸ್ ಅಲ್ಲಿ. ಕನ್ಸಿಡರ್ ಎ ಪಾಯಿಂಟ್ ಪಿ ಎಕ್ಸ್ ವೈ ಝಡ್ ಇನ್ ಸ್ಪೇಸ್, ಫುಲ್ ಸ್ಟಾಪ್. ದೆನ್ OP ವೆಕ್ಟರ್ ಇದೆ ನೋಡ್ರಿ ಇಲ್ಲಿ, OP. ದೆನ್ OP ವೆಕ್ಟರ್ OP ಹ್ಯಾವಿಂಗ್, ಬರ್ಕೊಂತ ಇದ್ದೀರಾ? ಹ್ಯಾವಿಂಗ್ O ಅಂಡ್ P, ಹ್ಯಾವಿಂಗ್ O ಅಂಡ್ P as its initial and terminal point, as its ಇನಿಷಿಯಲ್ ಗೊತ್ತಿದೆ ನಿಮಗೆಲ್ಲ. ಇದು ಇನಿಷಿಯಲ್ ಪಾಯಿಂಟ್ ಅಂದ್ರೆ ಏನು, ಟರ್ಮಿನಲ್ ಪಾಯಿಂಟ್ ಅಂದ್ರೆ ಏನು. ಇನಿಷಿಯಲ್ ಅಂಡ್ ಟರ್ಮಿನಲ್ ಪಾಯಿಂಟ್, ಹೌದಾ? ಇನಿಷಿಯಲ್ ಅಂಡ್ ಟರ್ಮಿನಲ್ ಪಾಯಿಂಟ್ ಈಸ್ ಕಾಲ್ಡ್, ಇನಿಷಿಯಲ್ ಅಂಡ್ ಟರ್ಮಿನಲ್ ಪಾಯಿಂಟ್ ಈಸ್ ಕಾಲ್ಡ್, ಬರ್ಕಂತ ಇದ್ದೀರಾ? is called position vector, PV ಅಂತ ಬರ್ತೀನಿ. position vector of the point, position vector of the point P, position vector of the point P with respect to origin, reference point ಇರಬೇಕಲ್ಲ ಅಲ್ಲಿ, with respect to origin ಅಂತ ಬರ್ಕೋಬೇಕು. ಓಕೆನಾ? ಇನ್ನೊಂದ್ಸರಿ ಹೇಳ್ಬೇಕಾ ಪಾಯಿಂಟ್? ಅದು ಚಿತ್ರದ್ದು ಸಿಂಪಲ್ ಇದೆ. Consider the point P x, y, z in the space. Then the vector OP having O and P as its initial and terminal points is called position vector of the point P with respect to origin. ಹಿಂಗಿದ್ದಾಗ ನೆಕ್ಸ್ಟ್ ಲೈನ್ ನೋಡ್ರಿ. ಸ್ವಲ್ಪ ನಿನ್ನೆ ಕ್ಲಾಸ್ ಯಾರು ಆಬ್ಸೆಂಟ್ ಆಗಿದ್ರೆ ಅರ್ಥ ಆಗಲ್ಲ, ನಾನ್ ಜವಾಬ್ದಾರಿ ಅಲ್ಲ. ಏನು ನೀವೆಲ್ಲ ಕ್ಲಾಸ್ಗಳು ಆಬ್ಸೆಂಟ್ ಆಗಿ ನಾವು ರೆಕಾರ್ಡಿಂಗ್ ಸೆಷನ್ ಅಲ್ಲಿ ನೋಡ್ತೀವಿ ಅಂದ್ರೆ ನೋಡ್ಕೇಳ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯು ಆರ್ ದ ಲೂಸರ್ಸ್. ನೋಡ್ರಿ ಇಲ್ಲಿ ನಿನ್ನೆ ಕ್ಲಾಸ್ ಅಲ್ಲಿ ನಾವೇನ್ ಹೇಳಿದ್ವಿ ಅಂದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಏನ್ ಹೇಳ್ರಿ? ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಅಲ್ವಾ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಕರೆಕ್ಟಾ? ಲೆಂತ್ ಆಫ್ ದ ವೆಕ್ಟರ್ ಇದನ್ನ ಹೇಳಿದ್ವಿ ತಾನೆ ನಾವು 2 ಡೈಮೆನ್ಷನ್ ಅಲ್ಲಿ. ಅದೇ ತರ 3 ಡೈಮೆನ್ಷನ್ ಬಂದ್ರೆ, ಈಗ ನಾವು 3 ಡೈಮೆನ್ಷನ್ ಮಾತಾಡ್ತಿರೋದು, ಅವಾಗ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ ಗೊತ್ತಾ? ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇದನ್ನ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರೀತಾರೆ. ಅದನ್ನೇ ನೀವು ನೋಡ್ತಾ ಇರೋದು ಬೋರ್ಡ್ ಮೇಲೆ. ಲೈನಲ್ಲಿ ಏನ್ ಬರ್ಕೊಂಡ್ರೆ ಹೇಳ್ರಿ? magnitude of OP, length of OP equals R ಅಲ್ವಾ? ಅದು R ಅಂತ ತಗೊಂಡಿದ್ದೀನ. ಸ್ಕ್ವೇರ್ ರೂಟ್ ಆಫ್ ಏನ್ ಬರ್ಕೊಂಡ್ರಿ? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇದು 3 ಡೈಮೆನ್ಷನಲ್ ಅಲ್ಲಿ ಏನಾಯ್ತು ಅದು ನೀಟಾಗಿ ಬರ್ಕೊಳ್ರಿ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಿತ್ರ ಐತಲ್ಲ, ಹಂಗಾಗಿ ನಾನು ಅಲ್ಲಿ ಸ್ಕ್ರೀನಿಗೆ ಹೋಗ್ತಾ ಇಲ್ಲ. ಆಯ್ತಾ? ಫಸ್ಟ್ ಪಾಯಿಂಟ್ ಇದು ಲೆಂತ್ ಆಫ್ ದ ವೆಕ್ಟರ್ ಏನು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಓಕೆನಾ? ನೋಡಿ ಇನ್ನೊಂದ್ಸರಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಎಷ್ಟು ಯೂನಿಟ್ ವೆಕ್ಟರ್ಸ್ ಇದಾವೆ ಹೇಳ್ರಿ? ಯೂನಿಟ್ ವೆಕ್ಟರ್ಸ್ ಎಷ್ಟಿದಾವೆ ಇಲ್ಲಿ? 3 ಇದಾವೆ. ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಐ ಕ್ಯಾಪ್ is a unit vector acting along x axis. J cap is a unit vector acting along y axis. K cap is a unit vector acting along z axis. ಓಕೆನಾ? ದಿಸ್ ಸಿಸ್ಟಮ್. ಸೊ ನಾವು ಇದನ್ನ ಡೈರೆಕ್ಷನ್ ಕೊಸೈನ್ಸ್ ಅಂತ ಯಾಕೆ ಕರಿತೀವಿ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಇದನ್ನ ನೀವು ಬರ್ಕೊಡ್ರಿ, ಅಪ್ಡೇಟ್ ಆಗ್ರಿ. ಇನ್ನೊಂದು ಚಿತ್ರ ಇದೆ, ಅದಕ್ಕೆ ಬರ್ತೀನಿ ನಾನು. ಬರ್ಕೊಂಡ್ರ ಎಲ್ಲರೂ? ಆಕ್ಸಿಸ್ಗಳು ನೋಡ್ರಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಇನ್ನೂ ಬರ್ತದೆ, ಇನ್ನೂ ಚಿತ್ರಗಳಿದಾವೆ, ಬರ್ತದೆ ನೋಡ್ರಿ. ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ನಡುವೆ ಆಂಗಲ್ 90 ಡಿಗ್ರಿ. ಆಮೇಲೆ ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ ಈ ಆಂಗಲ್ 90 ಡಿಗ್ರಿ. ಆಮೇಲೆ ಆಂಗಲ್ ಬಿಟ್ವೀನ್ ಝೆಡ್ ಆಕ್ಸಿಸ್ ಅಂಡ್ ಎಕ್ಸ್ ಆಕ್ಸಿಸ್ ಅದು ಕೂಡ 90 ಡಿಗ್ರಿ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇವು. ಇಲ್ಲಿ ಎಷ್ಟು ಪ್ಲೇನ್ ಇದಾವೆ ಅಂತ ಹೇಳಿದೆ ನಂಗೆ ಗೊತ್ತಾ ನಿನ್ನೆ? ಎಕ್ಸ್ ವೈ ಪ್ಲೇನ್ ಒಂದು, ಇನ್ನೊಂದು ವೈ ಝೆಡ್ ಪ್ಲೇನ್, ಇನ್ನೊಂದು ಎಕ್ಸ್ ಝೆಡ್ ಪ್ಲೇನ್. ಚಿತ್ರ ನೋಡ್ತಾ ಇದ್ರಲ್ಲ 3 ಡೈಮೆನ್ಷನಲ್ ಅದರಲ್ಲಿ. ಸೊ ಈ 3 ಪ್ಲೇನ್ ಸ್ಪೇಸ್ ಅನ್ನು ಡಿವೈಡ್ ಮಾಡಿದಾವೆ. ಓಕೆನಾ? ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ
ಎಷ್ಟು ಜನ ಆಗಿದ್ರಿ ನೋಡಿ ಬರ್ಕೊಂಡ್ರೆ ಎಲ್ಲ ಓಕೆ 16 ಜನ ಇದಾರೆ. ಧನುಶ್ರೀ Yes, sir. ಏನ್ ಬರ್ಕೊಂಡ್ರಿ ಓದ್ರಿ ಹೆಡ್ಡಿಂಗ್ ಓದ್ರಿ. Direction cosine, sir. ತಂಜಮ್ Yes, sir. ಕೇಳಿಸ್ತಾ ಇದೆಯಾ? Yes, sir. ನೋಡಿ ನೆಕ್ಸ್ಟ್ ಪಾಯಿಂಟ್ ಹೋಗ್ರಿ ಬರ್ಕೊಡ್ರಿ. ಡೈರೆಕ್ಷನ್ ಆಂಗಲ್ಸ್ ಅಂಡ್ ಡೈರೆಕ್ಷನ್ ಕೊಸೈನ್ಸ್. ನೆಕ್ಸ್ಟ್ ಹೆಡ್ಡಿಂಗ್ ಸೇಮ್ ಚಿತ್ರ ಹಾಕ್ಬೇಕು, ಕೆಳಗಡೆ ಎಕ್ಸ್ಪ್ಲೇಷನ್ ಇದೆ ಹಾಕಿ ಅಬ್ಸರ್ವ್ ಮಾಡ್ಬೇಕು ಕರೆಕ್ಟ್ ಆಗಿ. ಡೈರೆಕ್ಷನ್ ಆಂಗಲ್ಸ್ ಅಂಡ್ ಡೈರೆಕ್ಷನ್ ಕೊಸೈನ್ಸ್ ಬರ್ಕೊಂಡ್ರಾ? ಹೆಡ್ಡಿಂಗ್ ಝೂಮ್ ಮಾಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸರಿ ನಾನು ರಿಪೀಟ್ ಮಾಡಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಡೈರೆಕ್ಷನ್ ಆಂಗಲ್ಸ್ ಅಂಡ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಬರ್ಕೊಡ್ರಿ. ಸೆಂಟೆನ್ಸ್ ಓದ್ತೀನಿ ನೋಡ್ಕೊಳ್ರಿ. ಇಲ್ಲಿ ಚಿತ್ರ ಇದೆ ಕೆಳಗಡೆ. ದ ಆಂಗಲ್ಸ್ ಆಲ್ಫಾ ಬೀಟಾ ಗಾಮಾ. ಓಕೆನಾ? ನೋಟೇಶನ್ಸ್. ದ ಆಂಗಲ್ಸ್ ಆಲ್ಫಾ ಬೀಟಾ ಗಾಮಾ ಮೇಡ್ ಬೈ ದ ವೆಕ್ಟರ್. ವೆಕ್ಟರ್ ಇದೆ ನೋಡ್ರಿ OP. ಮೇಡ್ ಬೈ ದ ವೆಕ್ಟರ್ OP ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಿಸ್. ಬರ್ಕೊಂತ ಇದೀರಾ? Yes, sir. The angles alpha, beta, gamma made by the vector. Zoom ಮಾಡ್ತೀನಿ. Okay. Made by the vector with positive direction of x, y and z axis respectively are called direction angles. ನೋಡಿ ನಮಗೆ ಇದು ಬೇಕಾಗಿದೆ. ಡೈರೆಕ್ಷನ್ ಆಂಗಲ್ಸ್ ಅಂತ ಕರೀತಾರೆ ಅವನ್ನ. ಆಲ್ಫಾ ಬೀಟಾ ಗಾಮಾ ದೇ ಆರ್ ಕಾಲ್ಡ್ ಡೈರೆಕ್ಷನ್ ಆಂಗಲ್ಸ್. ಓಕೆನಾ? ಆಲ್ಫಾ ಅನ್ನೋದು ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಚಿತ್ರ ಆಗ್ತಾ ಇದ್ರಲ್ಲ, ಆಲ್ಫಾ ಅನ್ನೋದು ಎಕ್ಸ್ ಆಕ್ಸಿಸ್ ಜೊತೆ ಫಾರ್ಮ್ ಆಗಿರೋ ಆಂಗಲ್. ಬೀಟಾ ಅನ್ನೋದು ವೈ ಆಕ್ಸಿಸ್ ಜೊತೆ ಫಾರ್ಮ್ ಆಗಿರೋ ಆಂಗಲ್. ಗಾಮಾ ಇಸ್ ಆಂಗಲ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆಕ್ಸಿಸ್. ದೀಸ್ 3 ಆಂಗಲ್ಸ್ ಏನ್ ಮಾಡ್ತಾವ ಗೊತ್ತಾ ಇವು? ದೀಸ್ 3 ಆಂಗಲ್ಸ್ ಆರ್ ಕಾಲ್ಡ್ ಡೈರೆಕ್ಷನ್ ಆಂಗಲ್ಸ್ ಅಂತಾರೆ. ಅಂದ್ರೆ ವೆಕ್ಟರ್ ಸಂಬಂಧಪಟ್ಟ ಆಂಗಲ್ಸ್ ಇವು ಡೈರೆಕ್ಷನ್ ಆಂಗಲ್ಸ್. ಅರ್ಥ ಆಯ್ತಾ? Yes, sir. Sir. ನೆಕ್ಸ್ಟ್ ಲೈನ್ ನೋಡೋಣ. ದ ಕೊಸೈನ್ ನೋಡ್ರಿ ಬರೀತೀನಿ. ದ ಕೊಸೈನ್ ವ್ಯಾಲ್ಯೂಸ್ ಕಂಟಿನ್ಯೂ ಮಾಡಿ. ಅಲ್ಲ ಐತಿ ನಮ್ಮ ಹತ್ರ. ದ ಕೊಸೈನ್ ವ್ಯಾಲ್ಯೂಸ್ ಆಫ್ ದೀಸ್ ಆಂಗಲ್ಸ್. ನಮ್ಮ ಹತ್ರ 3 ಆಂಗಲ್ ಇದಾವೆ. ಆ 3 ಆಂಗಲ್ ಗಳ ಕೊಸೈನ್ ವ್ಯಾಲ್ಯೂಸ್ ಅಂದ್ರೆ ನೋಡ್ರಿ. ದ ಕೊಸೈನ್ ವ್ಯಾಲ್ಯೂಸ್ ಆಫ್ ದೀಸ್ ಆಂಗಲ್ಸ್ ಅಂದ್ರೆ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಇದಕ್ಕೆ ಕಾಸ್ ಅನ್ನ ರೇಷಿಯೋ ಅಟ್ಯಾಚ್ ಮಾಡ್ತೀವಿ ನಾವು. ಕಾಸ್ ಆಫ್ ದ ಆಂಗಲ್, that is cos alpha, cos theta, cos gamma. These are called direction cosines of the vector. Direction cosines of the vector. And they are denoted by L. Nam reference ಅಷ್ಟೇ ಇದು LMN. ಹಂಗಂತ ಸುಮ್ಮನೆ ಬರೀ LMN ಅಂತ ಬರ್ತದೆ. LMN ಅಂದ್ರೆ ಏನಂದ್ರೆ ಇಂಗ್ಲಿಷ್ ಲೆಟರ್ಸ್ ಅನ್ಬಾರ್ದು. LMN they are direction cosines of the vector. ನಾವು ಮಾತಾಡ್ತಾ ಇರೋದು ವೆಕ್ಟರ್, ಡಿಸ್ಕಸ್ ಮಾಡ್ತಿರೋದು ವೆಕ್ಟರ್ ಚಾಪ್ಟರ್. ಬರ್ಕಂಡ್ರ? ಅರಪತ್ತಂಜು ಓದ್ರಿ. Yes, sir. The angle alpha, beta, gamma made by the vectors with positive direction of x, y and z axis respectively are called its direction angle. The cosine value of this angle cos alpha, cos beta, cos gamma are called direction cosine of the vector and denoted by LMN respectively. ಈಗ ಇದು ಕೆಳಗಡೆ ಚಿತ್ರ ಬರ್ಕೊಂಡ್ರ? 3 ಡೈಮೆನ್ಷನ್ ಚಿತ್ರ ಬರ್ಕೊಂಡ್ರಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂತ ಬರ್ಕೋಬೇಕು. ಬರ್ಕೊಂತ ಇದೀರಾ? ನೋಡಿ ಇಲ್ಲಿ ಆಲ್ಫಾ ಗಮನಿಸ್ರಿ ಸರಿಯಾಗಿ. ಇಲ್ಲಿ ಆಲ್ಫಾ ಹಿಂಗೈತೆ ನೋಡ್ರಿ ಆಂಗಲ್. ಆಲ್ಫಾ ಇದು, ಆಮೇಲೆ ನೆಕ್ಸ್ಟ್ ಬೀಟಾ ಇಲ್ಲಿದೆ, ನೆಕ್ಸ್ಟ್ ಗಾಮಾ ಇದೆ. ಓಕೆನಾ? ಇನ್ನೊಂದ್ಸರಿ ತೋರಿಸ್ಬೇಕು ಅದನ್ನ. ಅಲ್ಲಿ ಐತಿ ಚಿತ್ರದಲ್ಲಿ. ಬರ್ಕೊಂತ ಇದೀರಾ? Yes, sir. ನೋಡ್ಕೊಡ್ರಿ. ಇದು ಎಕ್ಸ್ ಆಕ್ಸಿಸ್ ದೊಡ್ಡದಾಗ ಹಾಕ್ರಿ ಚಿತ್ರ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಏನಪ್ಪ ಇದು ಆರಿಜಿನ್. ನೋಡ್ರಿ ಒಂದು ವೆಕ್ಟರ್ ಇದೆ ಇಲ್ಲಿ OP ಅನ್ರಿ. ಓಕೆನಾ? OP ಇಸ್ ವೆಕ್ಟರ್. ಆಲ್ಫಾ ಯಾವ್ದಂದ್ರೆ ಇದು ನೋಡ್ರಿ, ಇದಿಷ್ಟು ಆಲ್ಫಾ. ಓಕೆನಾ? ಆಮೇಲೆ ವೈ ಆಕ್ಸಿಸ್ ಜೊತೆ ಫಾರ್ಮ್ ಆಗುತ್ತಲ್ಲ ಇದು ಬೀಟಾ. ಈ ಆಂಗಲ್ ಇದೆಯಲ್ಲ ಗಾಮಾ. ಓಕೆನಾ? ಅರ್ಥ ಆಗ್ತೈತಾ? ದ ಆಂಗಲ್ಸ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್ ಆರ್ ಆಲ್ಫಾ, ಬೀಟಾ, ಗಾಮಾ. ದೇ ಆರ್ ಕಾಲ್ಡ್
ಡಿ ಡೈರೆಕ್ಷನ್ ಆಂಗಲ್ಸ್. ಓಕೆನಾ, ಡೈರೆಕ್ಷನ್ ಆಂಗಲ್ಸ್ ಅಂತಾರೆ. ಅವಕ್ಕೆ ಕಾಸ್ ಅಟ್ಯಾಚ್ ಮಾಡ್ಬಿಟ್ರೆ ನಮ್ಗೆ ಏನ್ ಬರುತ್ತೆ ಹೇಳ್ರಿ, ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಬರುತ್ತೆ. ಇವನ್ನ ಡೈರೆಕ್ಷನ್ ಕೊಸೈನ್ಸ್ ಅಂತಾರೆ, ಅಂದ್ರೆ ಡಿಸಿಸ್ ಅಂತಾರೆ. ಡೈರೆಕ್ಷನ್ ಕೊಸೈನ್ಸ್ ಅಂತ ಹೇಳ್ತಾರೆ. ಯಾವ್ದು ಡೈರೆಕ್ಷನ್ ಕೊಸೈನ್ಸ್ ಹೇಳ್ರಿ? ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್. ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ. ಈ ಚಿತ್ರದಲ್ಲಿ ವೆಕ್ಟರ್ ಯಾವ್ದು ಗೊತ್ತಾ? ಓಪಿ. ಓಪಿ ಇಸ್ ಅ ವೆಕ್ಟರ್. ಇದನ್ನ ಆರ್ ಅಂತ ತಗೊಂಡಿದೀವಿ ನೋಡಿ ನಾವು ನೊಟೇಶನ್. ನಿನ್ನೆ ಕೂಡ ನಾವು ತೋರಿಸಿದ್ವಿ ಇದನ್ನ ಆರ್. ನಿನ್ನೆ ಯಾರು ಕ್ಲಾಸ್ ಅಟೆಂಡ್ ಆಗಿದ್ದೀರಿ, ಯಾರು ಕ್ಲಾಸ್ ನೋಡಿದಿರಲ್ಲ ಅವ್ರಿಗಷ್ಟೇ. ಏನು ಯಾವಾಗ ಬೇಕೋ ಮಧ್ಯದಲ್ಲೇ ಬಂದು ಜಾಯಿನ್ ಆಗ್ತಿರಲ್ಲ ಅಂತರಿಗಲ್ಲ. ಇವೆಲ್ಲ ಕಂಟಿನ್ಯೂಟಿ ಇರಬೇಕು ಕ್ಲಾಸಸ್. ಆಯ್ತಾ? ಧನುಶ್ರೀ, ಹರಪತಂಜಂ, ವರುಣ್ ಕುಮಾರ್, Yes, sir. ಯಾರೋ ಜಾಯಿನ್ ಆಗಿದ್ರೆ ಎಲ್ಲರೂ? ಕೇಳಿಸ್ತಾ ಇದೆಯಾ? Yes, sir. Yes, sir. ಎಷ್ಟು ಆಕ್ಸಿಸ್ ಇದಾವೆ? 3, sir. ಎಸ್, 3 ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಓಕೆನಾ? Yes, sir. ಹಾ, ಇಲ್ಲಿ ನೋಡ್ರಿ, ಇದಿಷ್ಟು ಬರೀಬಿಡ್ರಿ, ನೀವು ಬರೆಯಕ್ ಬರಲ್ ಬಿಡ್ರಿ. ಇದಿಷ್ಟು ಎಕ್ಸ್ ವೈ ಪ್ಲೇನ್ ಇದು, ಆಯ್ತಾ? ಇದಿಷ್ಟು ವೈ ಝೆಡ್ ಪ್ಲೇನ್, ಇದಿಷ್ಟು ವೈ ಝೆಡ್ ಪ್ಲೇನ್, ಇದು ಎಕ್ಸ್ ಝೆಡ್ ಪ್ಲೇನ್. ಅರ್ಥ ಆಯ್ತಾ? ಇದಿಷ್ಟು ಎಕ್ಸ್ ಝೆಡ್ ಪ್ಲೇನ್. ಅರ್ಥ ಆಯ್ತಾ? Yes, sir. ಇದು ಎಕ್ಸ್ ವೈ ಪ್ಲೇನ್, ಇದು ವೈ ಝೆಡ್ ಪ್ಲೇನ್, ಇದು ಎಕ್ಸ್ ಝೆಡ್ ಪ್ಲೇನ್. ಈ 3 ಪ್ಲೇನ್ ಸೇರಿ ಸ್ಪೇಸ್ ಅನ್ನ ಡಿವೈಡ್ ಮಾಡ್ತವೆ, 8 ಪಾರ್ಟ್ಸ್ ಡಿವೈಡ್ ಮಾಡ್ತವೆ. ಅದನ್ನ 3 ಡೈಮೆನ್ಷನಲ್ ಸ್ಪೇಸ್ ಅಂತ ಕರೀತಾರೆ. ಟ್ರಿಪ್ಲೆಟ್ಸ್ ಬರ್ತವೆ ಇದರಲ್ಲಿ. ಬರ್ಕೊಂಡ್ರಾ? Yes, sir. ನೆಕ್ಸ್ಟ್ ಹೋಗೋಣ. ನೀಟಾಗಿ ನಂಬರ್ ಹಾಕ್ಬೇಕಡ್ರಿ. ನೀಟಾಗಿ ಹಾಕ್ಬೇಕು, ಹಾಕಿದ್ರೆ ಅರ್ಥ ಆಗ್ತದೆ. ಹಾ, ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್. ಇನ್ನೊಂದ್ಸರಿ ಇದೇ ಚಿತ್ರನ ಎಕ್ಸ್ಟೆಂಡ್ ಮಾಡಿದ್ದೀನಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಹಾ, ಕಾಣಿಸ್ತಾ ಇದೆಯಾ ಚಿತ್ರ? Yes, sir. ಹಾ, ಡ್ರಾ ಮಾಡಿ. ಹೇಳ್ತೀನಿ ಏನಂತ ಬೇಗ. 2 ಮಿನಿಟ್ಸ್ ಟೈಮ್, 2 ಮಿನಿಟ್ಸ್ ಡ್ರಾ ಮಾಡ್ಬೇಕು. ಆಮೇಲೆ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಆಗ್ತದೆ. ಧನುಶ್ರೀ, Yes, sir. ಆಲ್ಫಾ, ಬೀಟಾ, ಗಾಮಾ ಇದಾವ ಇದರಲ್ಲಿ? ಇದೆ ಸರ್. ಕ್ಯಾಸ್ ಇದಾವೆ ನೋಡ್ರಿ ಕರೆಕ್ಟ್ ಆಗಿ. ಚಿತ್ರ ನಾನು ಅದ್ರ ಮೇಲೆ ಏನು ಮಾಡಕ್ ಹೋಗಲ್ಲ ಈಗ, ಜಸ್ಟ್ ಹಂಗೆ ಬಿಟ್ಟಿರ್ತೀನಿ ಅದನ್ನ. ನೀವು ಡ್ರಾ ಮಾಡ್ರಿ, ಏನಂತ ಹೇಳ್ತೀನಿ ಅದು ಹೆಂಗ್ ಮಾಡ್ಬೇಕಂತ. ಡ್ರಾ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಆಮೇಲೆ ಇಲ್ಲಿ ಏನ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ನಾನು ಈಗ ಚಿತ್ರದ ಮೇಲೆ ಹೋಗ್ತೀನಿ ಈಗ. ಇಲ್ಲಿ ಏನಂತಂದ್ರೆ ಅಬ್ಸರ್ವ್ ಮಾಡ್ರಿ, ಎ ಅಂತ ಇದೆ ನೋಡ್ರಿ, ಇಲ್ಲೊಂದು ಪಾಯಿಂಟ್. ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಎ ಅಂತ ಇದೆ, ವೈ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಬಿ ಅಂತ ತಗೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಝೆಡ್. ಹೌದಾ? ಯುವರ್ ಅಬ್ಸರ್ವಿಂಗ್ 3 ಪಾಯಿಂಟ್ಸ್ ಎ ಬಿ ಸಿ. ಕಾಣಿಸ್ತಾ ಇದೆಯಾ? Yes, sir. Yes, sir. ಹಾ, ಎದು ಕೋಆರ್ಡಿನೇಟ್ಸ್ ಏನ್ ಗೊತ್ತಾಗ್ಲೇ ಹೇಳಿದ್ನಲ್ಲ, 1 0 0 ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಬಿ ದು ಕೋಆರ್ಡಿನೇಟ್ಸ್ 0 1 0 ಬರೀಬೇಕು. ಸಿ ದು ಕೋಆರ್ಡಿನೇಟ್ಸ್ 0 0 1 ಇಸ್ ಅ ಪಾಯಿಂಟ್ ಆನ್ ಝೆಡ್ ಆಕ್ಸಿಸ್. ಡೌಟ್ ಇದೆ ಏನಾರ? ಡೌಟ್ ಇದೆಯಾ? ಝೂಮ್ ಮಾಡ್ಲಾ? ನೋಡಿ, ಝೂಮ್ ಮಾಡಿದ್ದೀನಿ. ಓಕೆ, ನೋಡಿ ವೆಕ್ಟರ್ ಓ ಪಿ ಇಲ್ಲಿದೆ ನೋಡಿ ವೆಕ್ಟರ್ ಓ ಪಿ. ಅರ್ಥ ಆಯ್ತಾ? ಪಾಯಿಂಟ್ ಪಿ ಇಸ್ ಹಿಯರ್, ಪಿ ವಿತ್ ಎಕ್ಸ್ ವೈ ಝೆಡ್ ಇಲ್ಲಿದೆ ಪಾಯಿಂಟ್. ಅಬ್ಸರ್ವ್ ಮಾಡ್ರಿ, ಬರ್ದಿದ್ದೀನಿ ನೋಡ್ರಿ ಪಾಯಿಂಟ್. ಆಯ್ತಾ ಇಲ್ಲ ಪಾಯಿಂಟ್? Yes, sir. ಇದೆಯಾ? Yes, sir. ಹಾ, ನೋಡ್ರಿ ಈಗ ಎಕ್ಸ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಇತ್ತಲ್ಲ, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಬರಬೇಕು, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಬರಬೇಕು, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್, 3 ಪರ್ಪೆಂಡಿಕ್ಯುಲರ್ ಬಂದು ಇಲ್ಲಿ ಜಾಯಿನ್ ಆಗಬೇಕು. ಆಮೇಲೆ ಇಲ್ಲಿಂದ ಒಂದು ಡಾಟೆಡ್ ಲೈನ್ ಹಾಕಿದೀನಿ. ಇಷ್ಟು ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಒಂದು ಟ್ರಯಾಂಗಲ್. ಫಸ್ಟ್ ನಾನು ಇದನ್ನ ತಗೊಂತೀನಿ, ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಫಸ್ಟ್ ಚಿತ್ರ ಹಾಕ್ಬಿಡಿ ಕರೆಕ್ಟ್ ಆಗಿ. ಓಕೆನಾ? ಆಮೇಲೆ ನೆಕ್ಸ್ಟ್ ಟ್ರಯಾಂಗಲ್ ನಾನು ಕನ್ಸಿಡರ್ ಮಾಡೋದು ಇದನ್ನ. ಇಲ್ಲಿ ಬಂದತ್ ನೋಡ್ರಿ, ದಿಸ್ ಟ್ರಯಾಂಗಲ್. ಆಮೇಲೆ ನೆಕ್ಸ್ಟ್ 3ನೇ ಟ್ರಯಾಂಗಲ್ ಇದು. 1 2 3 ಅಂತ ನಂಬರ್ ಹಾಕಿದೀನಿ ನೋಡ್ರಿ, ಕಾಣಿಸ್ತೈತಾ? ಝೂಮ್ ಮಾಡ್ಬೇಕಾ? ಓಕೆ, 1 2 3 ಅಂತ ಕಾಣಿಸ್ತೈತಾ ನಂಬರ್? ಅಂದ್ರೆ ಟ್ರಯಾಂಗಲ್ ಹೆಸರು ಕೊಟ್ಟಿನಿ ಅಷ್ಟೇ. ಓಕೆನಾ? ಆಲ್ಫಾ ಬೀಟಾ ಗಾಮಾ, ವೆರಾರ್ ಆಲ್ಫಾ ಬೀಟಾ ಗಾಮಾ ಡೈರೆಕ್ಷನ್ ಆಂಗಲ್ಸ್ ಇದಾವ ನೋಡ್ರಿ. ಇಲ್ಲಿದೆ, ಇದಿಷ್ಟು ಆಲ್ಫಾ ಇದೆಯಾ, ಇಷ್ಟು ಬೀಟಾ ಇದೆಯಾ, ಇಷ್ಟು ಗಾಮಾ ಇದೆ ನೋಡ್ರಿ. ನೀವು ಅಬ್ಸರ್ವ್ ಮಾಡ್ಬೇಕು ಕರೆಕ್ಟ್ ಆಗಿ. ಆಮೇಲೆ 90 ಡಿಗ್ರಿ ಇದು ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡ್ರಿ, 90 ಡಿಗ್ರಿ ಆಂಗಲ್. ಇದು 90 ಡಿಗ್ರಿ, ಇದು 90 ಡಿಗ್ರಿ ಇದೆ. ಆಮೇಲೆ ಇಲ್ಲೊಂದು ಇದೆ ನೋಡಿ, 90 ಡಿಗ್ರಿ ಇದೆ. ಕಾಣಿಸ್ತಾ ಇದೆಯಾ? ಎಲ್ಲ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ.
ಸೊ ನಿಮ್ಮ ಶೇಪು ಯಾವ ತರ ಆಗುತ್ತೆ? After completion of this, you should look like this. ಓಕೆನಾ? ಇದೊಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಇದು ನಮ್ಮ ರೆಫರೆನ್ಸ್ ನಾವು ಜಾಯಿನ್ ಮಾಡ್ಕೊಂಡಿದೀವಿ. ಇದು ಕೂಡ ಜಾಯಿನ್ ಮಾಡ್ಕೊಂಡೆ. 3 ಡೈಮೆನ್ಷನಲ್ ಸ್ಪೇಸ್. ಇದರಲ್ಲಿ ವೆಕ್ಟರ್ ಇಲ್ಲಿದೆ ನೋಡ್ರಿ, OP. ಭೂಮಿಕಾ ಇದರ ಬರ್ಕಂತ ಇದ್ದೀರಾ? ಆಯ್ತಾ? ಆತ್ಕೊಳ್ಳಿ, ಹೇಳ್ಬೇಕು ನನಗೆ. ಅರಫತ್ ಅಂಜುಮ್, ಧನುಶ್ರೀ. Yes, sir. Yes, sir. ಬರ್ಕಂತ ಇದ್ದೀರಾ? ನೋಡ್ರಿ ಎಕ್ಸ್ ಆಕ್ಸಿಸ್ ಇದೆಯಲ್ಲ, ಇದು ಇಲ್ಲ ಐತಲ್ಲ, ಇದು ಹಿಂಗೋಗೈತೆ. ಎಲ್ಲಿಗೆ ಹೋಯ್ತು ನೋಡ್ರಿ? ಅದು ಎಕ್ಸ್ ಆಕ್ಸಿಸ್ ಅಲ್ಲಿ ಕೆಳಗೆ ಹೋಗುತ್ತಾ? ಭೂಮಿ ಒಳಗಡೆ ಹೋಗಿದ್ಯಾ? ಯಾರ ಕಡೆ ಇದೆ ಅದು? ನಮ್ ಕಡೆಗಿದೆ. ಹಾ, ವೈ ಆಕ್ಸಿಸ್ ಕೂಡ ಅಷ್ಟೇನೆ. ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್. ಏನು ಮತ್ತೆ ನಾವು ಬೋರ್ಡ್ ಮೇಲೆ ಬರೀಬೇಕಲ್ಲ 3 ಡೈಮೆನ್ಷನಲ್, ಅದಕ್ಕೆ ಹಂಗೆ ಬರ್ದಿರ್ತೀವಿ. ಆಯ್ತಾ? ಆಮೇಲೆ ನೋಡ್ರಿ ಇನ್ನೊಂದು ಪಾಯಿಂಟ್, ಎಲ್ಲ ಎಷ್ಟು ಜನ ನೀವು ಎಷ್ಟು ಬುದ್ಧಿವಂತಿದ್ರಿ ಅಂತ ಚೆಕ್ ಮಾಡಕ್ ಇದು ಒಳ್ಳೆ ಎಕ್ಸಾಂಪಲ್. ವಾಟ್ ಈಸ್ ದ ಡಿಸ್ಟೆನ್ಸ್ OA? ಎಕ್ಸ್ ಅಲ್ವಾ? ಎಕ್ಸ್ ಅಂತ ಕಾಣಿಸ್ತೈತೆ ಇಲ್ಲಿ? Yes, sir. ಹಾ. ಆಮೇಲೆ OB ವೈ, ಆಮೇಲೆ OC Z. ಕಾಣಿಸ್ತೀವ ಲೆಟರ್ಸ್? ಬದ್ಮೇಲೆ ಕಾಣಿಸ್ಕೊಂಡ್ವಾ? ಇಲ್ಲ ಸರ್, ಮೊದ್ಲಿಗೆ ಕಾಣಿಸ್ತದೆ. ಹಾ, ಕರೆಕ್ಟ್. ಪರವಾಗಿಲ್ಲ, ಹಾಗಾದ್ರೆ ರೈಟ್ ಸೈಡ್ ಚೆನ್ನಾಗಿದೆ. ನೋಡ್ಕೊಡ್ರಿ, ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್ ಹೆಂಗಿರ್ತವೆ ಹೇಳ್ರಿ? 2 ಡೈಮೆನ್ಷನಲ್. ಅದಕ್ಕೆ ಹೇಳಿದ್ದು 2 ಡೈಮೆನ್ಷನಲ್ ಜಾಮಿಟ್ರಿ ಪರ್ಫೆಕ್ಟ್ ಇದ್ರೆ 3 ಡೈಮೆನ್ಷನಲ್ ಜಾಮಿಟ್ರಿ ಬರ್ತದೆ. ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಯಾವುದೇ ಒಂದು ಪಾಯಿಂಟ್ ಈ ತರ ಇರುತ್ತೆ, x0 0. ವೈ ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್ 0 y 0. Z ಆಕ್ಸಿಸ್ ಮೇಲೆ ಇರೋ ಪಾಯಿಂಟ್ 0 0 z. ಅದಕ್ಕೆ ಇಲ್ಲಿ ಈ ಡಿಸ್ಟೆನ್ಸ್ ಎಕ್ಸ್, ಈ ಡಿಸ್ಟೆನ್ಸ್ ವೈ, ಈ ಡಿಸ್ಟೆನ್ಸ್ z ಅಂತ ತಗೊಂಡಿರೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ನಮಗೆ ಇರ್ತಕ್ಕಂಥ ಟೈಮ್ ಲಿಮಿಟ್ ಅಲ್ಲಿ ನಾವು ಆದಷ್ಟು ನೋಡ್ತೇವೆ, ಸಂಕ್ಷಿಪ್ತವಾಗಿ ಹೇಳ್ತಾ ಇದೀನಿ. ನೋಡ್ರಿ, ಈಗ ಅರ್ಥ ಮಾಡ್ಕೊಳ್ರಿ, ಇದು ವೈ ಅಲ್ವಾ? ಇದು ವೈ ಅಂದ್ರೆ ಇದು ಕೂಡ ವೈ ಆಗುತ್ತೆ. Yes, sir. ಕರೆಕ್ಟಾ? Yes, sir. OA ಎಕ್ಸ್ ಅಲ್ವಾ? ಇದು ಎಕ್ಸ್ ಅಂದ್ರೆ ಇದು ಎಕ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಕ್ಸ್. ಆಮೇಲೆ ಇದು Z ಇದೆಯಲ್ಲ, OZ Z ಯೂನಿಟ್ಸ್ ಐತಲ್ವಾ? ಈ Z ಅಂದ್ರೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಇದು ಕೂಡ ಪರ್ಪೆಂಡಿಕ್ಯುಲರ್ Z ಆಗ್ತದೆ. ಹಾ, ಅವೆಲ್ಲ ಐತೆ. ಇದು ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಬರ್ದೀವಿ ಅಷ್ಟೇ. ಆಯ್ತಾ ಎಲ್ಲರದು? ಆಮೇಲೆ ಆರ್ ಅಂತ ಇದೆಯಲ್ಲ, ಎಲ್ಲಿದೆ ಆರ್? ಆರ್ ಇದೆಯಲ್ವಾ? ಆರ್ ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P ಅಂದ್ರೆ OP. ನಿನ್ನೆ ಹೇಳಿದ್ವಲ್ಲ ನಾವು, OP ಪಾಯಿಂಟ್ ಆಫ್ ರೆಫರೆನ್ಸ್ ಆರಿಜಿನ್, ಪಾಯಿಂಟ್ ಇನ್ ಸ್ಪೇಸ್ P ಎರಡು ಜಾಯಿನ್ ಮಾಡಿದ್ರೆ ನಮಗೆ OP ಬರ್ತದೆ ವೆಕ್ಟರ್. ದಿಸ್ ಇಸ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P. ಅದು ಅರ್ಥ ಆಯ್ತಲ್ಲ? ಕಷ್ಟ ಅಂತ ಅನ್ಸುತ್ತೆ, ಬಟ್ ಕಷ್ಟ ಅಲ್ಲ. ಅರ್ಥ ಮಾಡ್ಕೊಂಡ್ರೆ ಈಸಿ. ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೋಡ್ರಿ ಎಲ್ಲರೂ ಈಸಿ ಆಗುತ್ತೆ. ಥಿಯರಿ ಇದು ನಾನು ಹೇಳ್ತಿರೋದು. Yes, sir. ಓಕೆನಾ? Yes, sir. ಆಯ್ತಾ? ಪಾಯಿಂಟ್ ಇಲ್ಲಿ ನೋಡ್ರಪ್ಪ, ಇದನ್ನ ಅಬ್ಸರ್ವ್ ಮಾಡ್ರಿ. ಪಾಯಿಂಟ್ P ಇದೆಯಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಪಾಯಿಂಟ್. P ಗೆ ಕೋಆರ್ಡಿನೇಟ್ಸ್ ಟ್ರಿಪ್ಲೆಟ್ಸ್ XYZ. ಯಾಕಂದ್ರೆ ನಾವು 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ಇದೀವಿ ಈಗ. ಅರ್ಥ ಆಯ್ತಾ? ಮಿಕ್ಕವ್ರು ಯಾರಿದ್ರೆ ಕನೆಕ್ಟ್ ಆಗಿದ್ದಾರೆ ನೋಡ್ರಿ, ಕರೆಕ್ಟ್ ಚಿತ್ರ ಬರ್ಕೊಳ್ರಿ. ಆಗಲ್ಲ, ನಾವು ರಿಪೀಟ್ ಮಾಡೋದಿಲ್ಲ. ಅಲ್ಫಾ ಬೀಟಾ ಗಾಮಾ ಇದಾವ? ಅಲ್ಫಾ ಬೀಟಾ ಗಾಮಾ ಇದಾವ? Yes, Yes, sir. sir. Yes, sir. ಆಲ್ಫಾ ನೋಡ್ರಿ, ಆಲ್ಫಾ ಇಸ್ ಆಂಗಲ್ ಬರ್ಕೊಂಡ್ರಲ್ಲ ಮೇಡ್ ವಿತ್ ಎಕ್ಸ್ ಆಕ್ಸಿಸ್. ಬೀಟಾ ಇಸ್ ಆಂಗಲ್ ಮೇಡ್ ವಿತ್ ರೆಸ್ಪೆಕ್ಟ್ ಟು ವೈ ಆಕ್ಸಿಸ್. ಗಾಮಾ ಇಸ್ ರೆಸ್ಪೆಕ್ಟ್ ಟು ಝೆಡ್ ಆಕ್ಸಿಸ್ ಅಂತ ಆಗ್ಲಲ್ಲ ಹೇಳ್ತಾ ಇದೀನಿ. ಆಲ್ಫಾ ಬೀಟಾ ಗಾಮಾ ಆರ್ ಕಾಲ್ಡ್ ಡೈರೆಕ್ಷನ್ ಆಂಗಲ್. ಅರ್ಥ ಆಯ್ತಾ? Yes, sir. Yes, sir. ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ. ಓಕೆ, ಈಗ ನೋಡ್ರಿ ಇಲ್ಲಿ ಸ್ಕ್ರೀನ್ ಮೇಲೆ ತಗೊಂಡ್ಬಿಡ್ತೀನಿ. ಕಂಟಿನ್ಯೂ ಮಾಡ್ರಿ ನೋಟ್ಬುಕ್ ಅಲ್ಲಿ. ಎಷ್ಟು ಟ್ರಯಾಂಗಲ್ ಹೇಳ್ರಿ ಇಲ್ಲಿ? ಈಗ 3 ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ, ನೀವು ಅಬ್ಸರ್ವ್ ಮಾಡೋದು ನನಗೆ ಹೇಳ್ಬೇಕು. ಸರಿ, ಕೆಳಗಡೆ ದ ಅಬೋವ್ ಫಿಗರ್ ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ OAP ಇದೆಯಾ? OAP we have OAP ಇದೆಯಾ? Yes, sir. ಆಯ್ತಾ? ಇಲ್ಲ ತಡೆ ನೋಡ್ತೀನಿ, ಒಂದ್ ನಿಮಿಷ ತೋರಿಸ್ತೀನಿ ನೋಡ್ರಿ. ಇದೆ ತಾನೇ OAP? Yes, sir. ಓಕೆನಾ? Yes, sir. ನೀವೇನ್ ಮಾರ್ಕ್ ಮಾಡ್ಬಿಡ್ರಿ, ನೋಡ್ಕೊಡ್ರಿ. ಅದಕ್ಕೆ ದೊಡ್ಡದಾಗಿ ಚಿತ್ರ ಅಂತ ಹೇಳಿದ್ದು. ಓಕೆ, OAP ಐತಲ್ವಾ? ಇದ್ರಲ್ಲಿ ಏನೇನಿದೆ ಸ್ವಲ್ಪ ನೋಡ್ಬಿಡ್ರಿ. ಆಲ್ಫಾ ಇದೆಯಾ? ಆಂಗಲ್ ಆಲ್ಫಾ ಇದೆ. ಆಮೇಲೆ 90 ಡಿಗ್ರಿ ಇಲ್ಲ ಐತ್ ನೋಡ್ರಿ ಆಂಗಲ್ A, ಅದು 90 ಡಿಗ್ರಿ. ಅರ್ಥ ಆಯ್ತಾ?
Yes, sir. ಹಾ ಕಾಸ್ ಡಿಫೈನ್ ಮಾಡ್ರಿ. ಕಾಸ್ ಆಲ್ಫಾ ಏನಾಗ್ತದೆ ನೋಡೋಣ. ಅಲ್ಲಿ ಆಲ್ಫಾ ಇದೆಯಲ್ವಾ, ನೋಟ್ಬುಕ್ ಅಲ್ಲಿ ಬರ್ತಾರೆ ಕಾಸ್ ಆಲ್ಫಾ. ಸೊ ಕಾಸಿನ ರೇಷಿಯೋ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಹೌದಾ? Yes. ಕರೆಕ್ಟಾ? ಕಾಸಿನ ರೇಷಿಯೋ ಅಡ್ಜಸೆಂಟ್ ಬೈ ಹೈಪೋಟೆನಸ್. Yes, sir. ಹಾ ಓಕೆ. ಅಡ್ಜಸೆಂಟ್ ಯಾವ್ದು ನೋಡೋಣ? ಆ ಟ್ರಯಾಂಗಲ್ ಅಲ್ಲಿ ಓ ಎ ಪಿ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜದಲ್ಲಿ ಹೈಪೋಟೆನಸ್ ಅಡ್ಜಸೆಂಟ್ ಆಪೋಸಿಟ್ ಸೈಡ್ ನೋಡ್ಬೇಕಲ್ವಾ. ಸೊ ಆಲ್ಫಾ ನೋಡಿ ಅಬ್ಸರ್ವ್ ಮಾಡ್ರಿ. ಆಲ್ಫಾ ಅಂತ ಇದೆಯಲ್ಲ ಆಂಗಲ್, ವಿ ಆರ್ ಟಾಕಿಂಗ್ ಅಬೌಟ್ ಆಂಗಲ್ ಆಲ್ಫಾ. ಸೊ ಆಲ್ಫಾಗೆ ಆಪೋಸಿಟ್ ಸೈಡ್, ಆಮೇಲೆ 90 ಡಿಗ್ರಿಗೆ ಆಪೋಸಿಟ್ ಸೈಡ್ ಇರೋದು ಹೈಪೋಟೆನಸ್. ಇನ್ನೊಂದು ಸೈಡ್ ಲಾಸ್ಟ್ ಉಳಿತದಲ್ಲ ಅದು ಅಡ್ಜಸೆಂಟ್. ಓಕೆನಾ? ಹಾಗಾದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಯಾವ್ದಾಗುತ್ತೆ ಹೇಳ್ರಿ? ಓ ಎನಾ? ಅಡ್ಜಸೆಂಟ್ ಓ ಎ. ಕರೆಕ್ಟಾ? Yes, sir. ಹೈಪೋಟೆನಸ್ ಯಾವುದು? ಹೈಪೋಟೆನಸ್ ಯಾವುದು? 90 ಡಿಗ್ರಿಗೆ ಆಪೋಸಿಟ್ ಇರೋ ಸೈಡ್ ಹೈಪೋಟೆನಸ್. ಓಕೆನಾ? ಹಾಗಾದ್ರೆ ಹೈಪೋಟೆನಸ್ ಓಪಿತಾ? ಓಪಿನಾ? ಓ ಎ ಡಿವೈಡೆಡ್ ಬೈ ಓಪಿ. ಕರೆಕ್ಟಾ? Yes, sir. Yes, sir. ಅಡ್ಜಸೆಂಟ್ ಸೈಡ್ ಚಿತ್ರದಲ್ಲಿ ನೋಡ್ರಿ ನೀವು, ಓ ಎ, ಹೈಪೋಟೆನಸ್ ಓಪಿ, ಓ ಎ ಬೈ ಓಪಿ ಆಯ್ತಲ್ವಾ? ಹಾಗಾದ್ರೆ ಕಂಟಿನ್ಯೂ ಮಾಡ್ರಿ. ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಓ ಎ ಅಂದ್ರೆ ಏನು? ಓ ಎ ಅಂತಂದ್ರೆ ಏನು? ಎಕ್ಸ್. ಕರೆಕ್ಟಾ? ಎಕ್ಸ್ ಡಿವೈಡೆಡ್ ಬೈ ಓ ಪಿ ಅಂದ್ರೆ ಏನು? ಆರ್. Oh. ಕರೆಕ್ಟಾ? ವೆಕ್ಟರ್ ಆರ್. ಸರಿನಾ? Yes, Yes, sir. sir. ಫಸ್ಟ್ ಪಾಯಿಂಟ್ ಅನ್ಕೊಳ್ರಿ. ಇದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ. ಚಿತ್ರದಲ್ಲಿ ನೋಡ್ತಾ ಇದ್ರೆ ಹೈಲೈಟ್ ಮಾಡಿದೀನಿ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಓ ಎ ಪಿ ಕಾಸ್ ಆಲ್ಫಾ ಅಂದ್ರೆ ಆಲ್ಫಾಗೆ ಕಾಸ್ ಡಿಫೈನ್ ಮಾಡಿದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಬರುತ್ತಾ? ಅಡ್ಜಸೆಂಟ್ ಓ ಎ, ಹೈಪೋಟೆನಸ್ ಯಾವುದು? ಓ ಪಿ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಬೈ ಆರ್ ಬಂತು. ಕರೆಕ್ಟಾ? ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್. ಅರ್ಥ ಆಗ್ತೈತಾ? ಬಾಕ್ಸ್ Yes, ಹಾಕ್ರಿ. sir. ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್, ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಆಲ್ಫಾ. ಎರಡು ಒಂದೇ. ಓಕೆನಾ? Yes, sir. ಹಾ, ಫಸ್ಟ್ ಪಾಯಿಂಟ್. ಓಕೆ, ಸೆಕೆಂಡ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ಇನ್ನೊಂದು ಟ್ರಯಾಂಗಲ್ ಹೇಳ್ತೀರಾ? ರೈಟ್ ಆಂಗಲ್ ಟ್ರಯಾಂಗಲ್ ಎರಡು ಅಂತ ಹಾಕಿದಿನಲ್ಲ ನಂಬರ್ ಚಿತ್ರದಲ್ಲಿ, ಯಾವ್ದು ಹೇಳ್ರಿ ಅದು? PYP. ಸೆಕೆಂಡ್ ಪಾಯಿಂಟ್ OPB, sir. OPB. OPB. ವೆರಿ ಗುಡ್. OBP. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ OBP ಅಂತ ಬರೀರಿ. ವಿ ಹ್ಯಾವ್, ನೀವು ಚಿತ್ರದ ಮೇಲೆ ಬರೀಬೇಡ್ರಿ, ನೋಟ್ಬುಕ್ ಅಲ್ಲಿ ಬರೀರಿ. OBP ಎಲ್ಲೈತ್ ನೋಡೋಣ. ಲೋ ಬಿ ಪಿ ಅಲ್ಲ, OBP ಇಲ್ಲೈತ್ ನೋಡ್ರಿ. ಇದಾ? ಕರೆಕ್ಟಾ? Yes, sir. ಇದೆ ನೋಡ್ರಿ OBP ಟ್ರಯಾಂಗಲ್. ರೈಟ್ ಆಂಗಲ್ ಎಲ್ಲೈತ್ ಗೊತ್ತಾ? ಇಲ್ಲಿ ನೋಡ್ರಿ, ಇದು ರೈಟ್ ಆಂಗಲ್. ಬೀಟಾ ಎಲ್ಲೈತ್ ಅಂತ ತೋರಿಸ್ತೀನಿ ನೋಡ್ರಿ. ಇದು ಬೀಟಾ. ಓಕೆನಾ? ಇದು ಬೀಟಾ ಆಂಗಲ್. ಓಕೆ, ಇದ್ರಾಗೆ ಕಾಸ್ ಬೀಟಾ ಹಾಕಿ ನೋಡ್ರಿ. ಕಾಸ್ ಬೀಟಾ ಏನ್ ಬರುತ್ತೆ ನೋಡೋಣ. ಕಾಸ್ ಬೀಟಾ ಇಸ್ ಈಕ್ವಲ್ ಟು, ನಮಗೆ ಡೈರೆಕ್ಷನ್ ಕೊಸೈನ್ಸ್ ಬೇಕು, ಅದಕ್ಕೆ ನಾವು ಮಾಡ್ತಿರೋದು. ಕಾಸ್ ಬೀಟಾ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಸೇಮ್ ಆದ ರೇಷಿಯೋ, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಓಕೆ, ಅಡ್ಜಸೆಂಟ್ ಏನಾಯ್ತು ಇದರಲ್ಲಿ ಅಡ್ಜಸೆಂಟ್ ಸೈಡ್ ಯಾವ್ದು? ಹೈಪೋಟೆನಸ್ ಅಂತ ಓಪಿನಾ? ಹೈಪೋಟೆನಸ್ ಓಪಿ ತಾನೆ. 90 ಡಿಗ್ರಿ ಇಲ್ಲ ಐತಲ್ಲ, 90 ಡಿಗ್ರಿಗೆ ಆಪೋಸಿಟ್ ಸೈಡ್ ಇದು ಇದೆ ಹೈಪೋಟೆನಸ್. ಅಂದ್ರೆ ಓಪಿ, ಸಾರಿ ಓಪಿ ಆಗುತ್ತಲ್ಲ ಹೈಪೋಟೆನಸ್. ಓಪಿ ಅಡ್ಜಸೆಂಟ್ OB. ಎಸ್, ಓಬಿ ಡಿವೈಡೆಡ್ ಬೈ ಓಪಿ. ಹಾಗಾದ್ರೆ ಓಕೆ, ಓಬಿ ಏನಾಗುತ್ತೆ ನೋಡಿ ಚಿತ್ರದಲ್ಲಿ. ನಾವು ಓಬಿ ಅಂತ ಏನ್ ತಗೊಂಡಿದ್ವಿ ಆಗ್ಲೇ ಹೇಳಿದ್ನಲ್ಲ ನಾನು. ವಾಟ್ ಇಸ್ ಓಬಿ? Y. ಇಲ್ಲಿಂದ ಓ ಇಂದ Y. ವೈ ಅಲ್ವಾ? ಓ ಇಂದ ಬಿಗೆ. ಓಕೆ, ವೈ ಬೈ ಓಪಿ ಅಂದ್ರೆ ಏನು? ಆರ್. ಕರೆಕ್ಟಾ? R. Yes, sir. ಬಾಕ್ಸ್ ಹಾಕ್ರಿ. ಕಾಸ್ ಬೀಟಾ ಅಂದ್ರೆ ಇದು ವೈ ಬೈ ವೆಕ್ಟರ್ ಆರ್. ಇದು ಬರೀ ಆರ್ ಅಲ್ಲ, ವೆಕ್ಟರ್ ಆರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು ಆರ್ ಕಾಸ್ ಬೀಟಾ. ಓಕೆನಾ? Yes, sir. ಬರಿತಾ ಇದ್ದೀರಾ? Yes, sir. ಓಕೆ, ಎಕ್ಸ್ ಕೋಆರ್ಡಿನೇಟ್ ಬಂತು, ವೈ ಕೋಆರ್ಡಿನೇಟ್ ಬಂತು, ಝೆಡ್ ಕೋಆರ್ಡಿನೇಟ್ ಬರ್ಬೇಕು. ಇನ್ನೊಂದು ಟ್ರಯಾಂಗಲ್ ತಗೊಳ್ರಿ. ಯಾವ್ದು ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಮೂರನೇ ಟ್ರಯಾಂಗಲ್ ಹೇಳ್ತೀರಾ? ಮೂರು ಅಂತ ನಂಬರ್ ಹಾಕಿದ್ನಲ್ಲ. OCP. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ OCP ಅಂತ ಬರೀರಿ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ OCP ಬರೀ. ತೋರ್ಸ್ಲಾ OCP ಎಲ್ಲ ಐತಂತ? ಇಲ್ಲೇ ತೋರಿಸ್ತಿದ್ದಾರೆ. ಓಕೆ, ನೋಡಿ ಈ ಟ್ರಯಾಂಗಲ್ ಇದೆಯಾ ಇಲ್ಲ? ಟ್ರಯಾಂಗಲ್ ಐತಾ? ಇದರಲ್ಲಿ ಗಾಮಾ ಇಲ್ಲಿದೆ. 90 ಡಿಗ್ರಿ ಎಲ್ಲ ಐತ್ ಗೊತ್ತಾ? ತೋರಿಸ್ತೀನಿ ನೋಡ್ರಿ. ಇದು 90 ಡಿಗ್ರಿ. ಕಾಸ್ ಗಾಮಾ ಫಾರ್ಮುಲಾ ಏನು? Adjacent by. ಓಕೆ, ವಾಟ್ ಈಸ್ ಅಡ್ಜಸೆಂಟ್ ಸೈಡ್? ಈ ಟ್ರಯಾಂಗಲ್ ಅಲ್ಲಿ ಈಗ ಮಾರ್ಕ್ ಮಾಡಿದಿನಲ್ಲ,
ಪಿ ಸಿ ರೈಟ್ ಆಂಗಲ್ ಟ್ರಯಾಂಗಲ್ ಓ ಪಿ ಸಿ ನಲ್ಲಿ ಅಡ್ಜಸೆಂಟ್ ಸೈಡ್ ಯಾವ್ದು ಹೇಳ್ರಿ? ಹೈಪಟನಸ್ ಇನ್ನೇನು ಓಪಿನೇ ಮಾಮೂಲಿ ಅದು ಓಸಿ ಹೈಪಟನಸ್ ಓಪಿನೇ ಆಗುತ್ತೆ. ಎಸ್ ಓಸಿ ಕರೆಕ್ಟಾ? ಹಾಗಾದ್ರೆ ಕಂಟಿನ್ಯೂ ಮಾಡೋಣ. ಓ ಸಿ ಅಂದ್ರೆ ಏನು? ಓ ಇಂದ ಸಿ ಇರ್ತಕ್ಕಂಥ ಡಿಸ್ಟೆನ್ಸ್ ಐತಲ್ಲ ಝೆಡ್, ಝೆಡ್ ತಾನೆ, ಝೆಡ್ ಡಿವೈಡೆಡ್ ಬೈ ಆರ್ ಅಂದ್ರೆ ಅದು ಕಾಸ್ ಗಾಮಾ ಆಯ್ತದ. ಗಾಮಾ ಬಾಕ್ಸ್ ಹಾಕ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಗಾಮಾ. ಓಕೆನಾ? ಇದು ಯಾರು ಚೆನ್ನಾಗಿ ಕಲಿತೀರಿ ನೆಕ್ಸ್ಟ್ ಚಾಪ್ಟರ್ ಈಸಿ. ಬಂದ್ವಾ? 3 ಕೋಆರ್ಡಿನೇಟ್ಸ್ ಬಂದ್ವಾ? ಎಕ್ಸ್ ವೈ ಝೆಡ್. ಅರ್ಥ ಆಗ್ತೈತಾ? Yes, sir. ಕಳಿಸ್ಲಾ? ಎರೇಸ್ ಮಾಡ್ಲಾ? ಎರೇಸ್ ಮಾಡ್ತಿದ್ದೀನಿ, ಹೋಯ್ತಲ್ಲ. yes sir ಬರ್ಕೊಂತ ಇದೀರಾ ನೋಟ್ಬುಕ್ ಅಲ್ಲಿ? Yes, sir. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಎಕ್ಸ್ ಏನ್ ಬಂತ ಹೇಳ್ರಿ? ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಆಲ್ಫಾನಾ? Yes, sir. ಇಸ್ ಈಕ್ವಲ್ ಟು ಆರ್ ಕಾಸ್ R ಥೀಟಾ. cos theta. ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಗಾಮಾ. ಕರೆಕ್ಟಾ? ಇಷ್ಟು ಬಂದಿದ್ದು. Yes, sir. ಏನಾರ ಡೌಟ್ ಇದೆಯಾ ಯಾರಿಗಾದ್ರು? ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೋಬೇಕು. ತೆಗಿಲ್ಲ ಈಗ ಬರ್ಕೊಂಡಿದ್ದೀರಾ? Yes, sir. Yes, sir. ತೆಗಿಬೋದಾ ಚಿತ್ರ? ಏನೋ ಡೌಟ್ ಇದೆಯಾ? ಇನ್ನೂ ಸರಿ ಹೇಳ್ಬೇಕಾ? ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ OAP we have defined cos alpha. From right angle triangle OBP we defined cos beta. From right angle triangle OPC or OCP we have defined cos gamma. So we got the values for x, y and z. ಅರ್ಥ ಆಯ್ತಲ್ಲ? ಅಥವಾ cos alpha ಏನ್ ಬಂತು, cos beta ಏನ್ ಬಂತು, cos gamma ಏನ್ ಬಂತು ಅಂತ ಗೊತ್ತಾಯ್ತು ನಿಮಗೆ. ಅರ್ಥ ಆಗ್ತೈತಾ? Yes, sir. ಇಂಪಾರ್ಟೆಂಟ್ ಮಾಡ್ಕೊಡ್ರಿ. ಹಾ, ಕಂಟಿನ್ಯೂ ಮಾಡಿ. ನೋಡಿ ಇವಾಗ ಬಂತಲ್ಲ ಆನ್ಸರ್, ಅದೇ ಆನ್ಸರ್ ಬರ್ಕೊಡ್ರಿ. ವಿ ನೋ ದಟ್ ಈಗಿನ ಬಂತಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಏನು ಆರ್ ಕಾಸ್ ಆಲ್ಫಾನಾ, ವೈ ಇಸ್ ಈಕ್ವಲ್ ಟು ಆರ್ ಕಾಸ್ ಬೀಟಾನಾ, ಝೆಡ್ ಇಸ್ ಈಕ್ವಲ್ ಟು ಏನು ಆರ್ ಕಾಸ್ ಗಾಮಾ. ಕರೆಕ್ಟ್ ಅಲ್ಲ ಈಗ ಬಂದಿದ್ದು? Yes, sir. ಎಕ್ಸ್ ಕೋಆರ್ಡಿನೇಟ್ ಆರ್ ಕಾಸ್ ಆಲ್ಫಾ, ವೈ ಕೋಆರ್ಡಿನೇಟ್ ಆರ್ ಕಾಸ್ ಬೀಟಾ, ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಗಾಮಾ. ಇಂಪ್ಲಾಯ್ಸ್ ಮೂರನ್ನು ಸ್ಕ್ವೇರ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡಿ ಕೂಡಿಸ್ಬೇಕು. ಸೊ ಸ್ಕ್ವೇರಿಂಗ್ ಅಂಡ್ ಆಡಿಂಗ್ ವಿ ಗೆಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಈಗ ನನಗೆ ಆರ್ ಸ್ಕ್ವೇರ್ ಕಾಮನ್ ತಗೊಂಡ್ಬಿಟ್ರೆ ಒಳಗಡೆ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಆಯ್ತು. ಬರ್ಕಂತ ಇದೀರಾ? Yes, sir. ಇದು ನೋಡ್ರಿ ಲೆಫ್ಟ್ ಹ್ಯಾಂಡ್ ಸೈಡ್ ಯಾರು ಹೇಳ್ತೀರಿ? ಇದು ಹೆಂಗ್ ಬಂತ ಆರ್ ಸ್ಕ್ವೇರ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ನೆಕ್ಸ್ಟ್ ಸ್ಟೆಪ್ ಆರ್ ಸ್ಕ್ವೇರ್ ಅಂತ ಹೆಂಗ್ ಬರ್ದು ಹೇಳ್ರಿ? ನಾನು ಈಗಿನ ಹೇಳಿದ್ವಲ್ಲ, ಆರ್ ಅಂತಂದ್ರೆ ವೆಕ್ಟರ್ ಆರ್ ಅಂದ್ರೆ ಏನ್ ಹೇಳ್ರಿ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ತಾನೆ ಆರ್ ಅಂತಂದ್ರೆ. yes sir ಮತ್ತೆ ಇದನ್ನ ಸ್ಕ್ವೇರಿಂಗ್ ಮಾಡಿದ್ರೆ ಏನಾಗುತ್ತೆ? ಈ ಸ್ಕ್ವೇರಿಂಗ್ ಮಾಡಿದ್ರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ತಾನೆ. ಹಾಗಾದ್ರೆ ಆರ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂದ್ರೆ ಏನು ಬರಿಬೋದು? ನಾನು ಆರ್ ಸ್ಕ್ವೇರ್ ಬರಿಬೋದು ತಾನೆ. yes sir ಅದಕ್ಕೆ ಆರ್ ಸ್ಕ್ವೇರ್ ಅಂತ ಬರ್ತಿರೋದು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡ್ರಿ Yes, sir. ಆಗಿದೆ sir.